ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಅಶ್ವಕ್ ಅಹಮದ್, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ತುಮಕೂರು. ಇವತ್ತು ನಾವು ಮೀನಿಂಗ್ ಆ್ಯಂಡ್ ಸೋರ್ಸಸ್ ಆಫ್ ಡೈವರ್ಸಿಟಿ ಅಂತಕ್ಕಂಥ ವಿಷಯದ ಬಗ್ಗೆ ಚರ್ಚೆ ಮಾಡೋಣ. ಮೀನಿಂಗ್ ಆ್ಯಂಡ್ ಸೋರ್ಸಸ್ ಆಫ್ ಡೈವರ್ಸಿಟಿ, ವೈವಿಧ್ಯತೆಯ ಅರ್ಥ ಮತ್ತು ಅದರ ಮೂಲ, ಅದರ ಬಗ್ಗೆ ಕೆಲವು ವಿಷಯಗಳನ್ನು ನಾವು ತಿಳ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡೋಣ. ಮೀನಿಂಗ್ ಆಫ್ ಡೈವರ್ಸಿಟಿ ಅಂತ ಅಂದರೆ ವೈವಿಧ್ಯತೆಯ ಮೂಲಗಳು. ಇಂಡಿಯನ್ ಸೊಸೈಟಿ ಈಸ್ ವೆರಿ ಓಲ್ಡ್, ಕಾಂಪ್ಲೆಕ್ಸ್, ಪ್ಲೂರಲ್ ಆ್ಯಂಡ್ ಇಟ್ ಹ್ಯಾಸ್ ಲಾಂಗ್ ಹಿಸ್ಟ್ರಿ. ಅದರ ಅರ್ಥ ಏನಪ್ಪ ಅಂದರೆ, ಭಾರತೀಯ ಸಮಾಜ ಪ್ರಾಚೀನವಾದದ್ದು, ಸಂಕೀರ್ಣ ಸ್ವರೂಪದ ಬಹುತ್ವದ ಸಮಾಜವಾಗಿದ್ದು ಬಹಳ ಪುರಾತನ ಇತಿಹಾಸವನ್ನು ಇದು ಹೊಂದಿದೆ ಅಂತೇಳಿ. ಇಟ್ ಕಾಂಪೋಸ್ಡ್ of different religious groups, racial groups and groups having cultural differences. ಭಾರತ ಹಲವು ಧಾರ್ಮಿಕ, ಜನಾಂಗೀಯ ಮತ್ತು ಸಾಂಸ್ಕೃತಿಕ ಭಿನ್ನತೆಯುಳ್ಳಂತಹ ಸಮುದಾಯಗಳನ್ನು ಹೊಂದಿದೆ. ಭಾರತದ ಇತಿಹಾಸದ ಉದ್ದಕ್ಕೂ ನಾವು ನೋಡ್ತಾ ಬಂದರೆ ಪ್ರಪಂಚದ ವಿಭಿನ್ನ ಭಾಗಗಳಿಂದ ವಿಭಿನ್ನ ಸಮುದಾಯಗಳು ಭಾರತಕ್ಕೆ ಪ್ರವೇಶವನ್ನು ಹೊಂದಿರತಕ್ಕಂಥದ್ದು ನಮ್ಮ ಗಮನಕ್ಕೆ ಬರ್ತದೆ. ಈ ಸಮುದಾಯಗಳು ತಮ್ಮದೇ ಆಗಿರ್ತಕ್ಕಂಥ ಸಾಂಸ್ಕೃತಿಕ ಮತ್ತು ಜನಾಂಗೀಯ ಲಕ್ಷಣಗಳನ್ನು ಹೊಂದಿದ್ದದ್ದು ಇತಿಹಾಸದಿಂದ ನಮಗೆ ಗೊತ್ತಾಗ್ತದೆ. ಇದಕ್ಕೆ ಉತ್ತಮ ಉದಾಹರಣೆ ಅಂತಂದರೆ ಸಿಂಧೂ ಬಯಲಿನ ನಾಗರಿಕತೆ. ಅದಷ್ಟೇ ಅಲ್ಲದೆ, ಟು ಬೆಟರ್ ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಡಿಫೈನ್ ಡೈವರ್ಸಿಟಿ ವಿ ಕ್ಯಾನ್ ಥಿಂಕ್ ಅಬೌಟ್ ಇಟ್ in a social context. For example, religion, race and language. ನಾವು ವೈವಿಧ್ಯತೆಯನ್ನು ಅರ್ಥ ಮಾಡ್ಕೋಬೇಕಾದ್ರೆ, ನಾವು ಸಾಮಾಜಿಕ ಹಿನ್ನೆಲೆಯನ್ನು ಅರ್ಥೈಸ್ಕೊಳ್ಬೇಕಾದ್ರೆ ಅದರ ಸಾಮಾಜಿಕ ಹಿನ್ನೆಲೆಯನ್ನು ಇಟ್ಕೊಂಡು ಧರ್ಮ, ಜನಾಂಗ ಮತ್ತು ಭಾಷೆಯನ್ನು ಅಧ್ಯಯನ ಮಾಡಿದಾಗ ವಿಶೇಷವಾಗಿ ವೈವಿಧ್ಯತೆಯ ಮೂಲಗಳನ್ನು ಅರ್ಥೈಸ್ಕೊಳ್ತಕ್ಕಂಥ ಪ್ರಯತ್ನವನ್ನು ನಾವು ಮಾಡ್ಬೋದು. ಅದರಲ್ಲಿ ರಿಲಿಜನನ್ನು ನಾವು ನೋಡ್ತಕ್ಕಂಥ ಪ್ರಯತ್ನವನ್ನು ಮಾಡೋಣ. ವೈವಿಧ್ಯತೆಯ ಪ್ರಮುಖ ಮೂಲಗಳಲ್ಲಿ ಧರ್ಮವೂ ಸಹ ಒಂದಾಗಿದೆ. ಧರ್ಮ ಅಂತಕ್ಕಂಥದ್ದು ವಿಶೇಷವಾದ ಅರ್ಥವನ್ನು ಹೊಂದಿದೆ. ಮ್ಯಾನ್ ಈಸ್ ನಾಟ್ ಓನ್ಲಿ ಎ ಸೋಷಿಯಲ್ ಅನಿಮಲ್ ಬಟ್ ಆಲ್ಸೋ ಸ್ಪಿರಿಚುಯಲ್ ಬೀಯಿಂಗ್ ಅಂತಕ್ಕಂಥದ್ದು. ಮನುಷ್ಯ ಕೇವಲ ಸಾಮಾಜಿಕ ಜೀವಿಯಲ್ಲ, ಅವನು ಆಧ್ಯಾತ್ಮಿಕ ಜೀವಿಯೂ ಸಹ ಹೌದು ಅಂತಕ್ಕಂಥದ್ದನ್ನು ನಾವು ಮೊದಲು ತಿಳ್ಕೋಬೇಕಾಗ್ತದೆ. ರಿಲಿಜನ್ ಈಸ್ ಎ ಮೇಜರ್ ಕನ್ಸರ್ನ್ ಆಫ್ ಮ್ಯಾನ್. ಧರ್ಮ ಅಂತಕ್ಕಂಥದ್ದು ಮನುಷ್ಯನ ಜೀವನದಲ್ಲಿ ಪ್ರಮುಖ ಆದ್ಯತೆಯ ವಿಷಯವಾಗಿರ್ತದೆ. ರಿಲಿಜನ್ ಈಸ್ ಒನ್ ಆಫ್ ದ ಯೂನಿವರ್ಸಲ್, ಪರ್ಮನೆಂಟ್, ಪರ್ವೈಸಿವ್ ಆ್ಯಂಡ್ ಇಂಟ್ರೆಸ್ಟ್ ಆಫ್ ಮ್ಯಾನ್. ಧರ್ಮವು ಸಾರ್ವತ್ರಿಕ, ಶಾಶ್ವತವಾದ ಮಾನವನ ಆಸಕ್ತಿಯ ವಿಷಯವಾಗಿರ್ತದೆ. ಇದು ಮನುಷ್ಯನ ಜೀವನದಲ್ಲಿ ತನ್ನ ಪ್ರಭಾವವನ್ನು ನಿರಂತರವಾಗಿ ಹೊಂದಿರ್ತದೆ ಅಂತಕ್ಕಂಥದ್ದನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಮ್ಯಾನ್ ನಾಟ್ ಓನ್ಲಿ ಹ್ಯಾಸ್ ಬಯಾಲಜಿಕಲ್, ಎಕನಾಮಿಕ್ ಆ್ಯಂಡ್ ಸೋಷಿಯಲ್ ನೀಡ್ಸ್ ಬಟ್ ಆಲ್ಸೋ ವಾಟ್ ಈಸ್ ನೋನ್ ಆ್ಯಸ್ ಎ ರಿಲಿಜಿಯಸ್ ನೀಡ್. ಮನುಷ್ಯ ಕೇವಲ ದೈಹಿಕ, ಆರ್ಥಿಕ, ಸಾಮಾಜಿಕ ಬಯಕೆಗಳನ್ನಷ್ಟೇ ಹೊಂದಿಲ್ಲದೆ ಧಾರ್ಮಿಕ ಅವಶ್ಯಕತೆಗಳು, ಅಗತ್ಯತೆಗಳು ಸಹ ಅವನಿಗೆ ಅಗತ್ಯವಾಗಿ ಬೇಕಾಗ್ತದೆ. ಹಾಗಾಗಿ ಬೈಬಲ್ ಹೇಳೋ ಪ್ರಕಾರ ಮನುಷ್ಯ ಕೇವಲ ಆಹಾರವನ್ನಷ್ಟೇ ಬಯಸುವುದಿಲ್ಲ ಅಂತ ಹೇಳ್ತದೆ ಇದಕ್ಕೆ ಪೂರಕವಾಗಿ. ಹಾಗಾದರೆ ಅವನಿಗೆ ಧರ್ಮವು, ಧಾರ್ಮಿಕ ಅಂಶಗಳು, ಆಧ್ಯಾತ್ಮಿಕತೆಯೂ ಬೇಕು ಅಂತಕ್ಕಂಥದ್ದು. ಹಾಗಾಗಿ ರಿಲಿಜನ್ ಈಸ್ ನಾಟ್ ಎ ಫೆನಾಮಿನಾನ್ ಆಫ್ ರೀಸೆಂಟ್ ಎಮರ್ಜೆನ್ಸ್. ಧರ್ಮ ಇತ್ತೀಚಿನ ಬೆಳವಣಿಗೆ ಅಲ್ಲ, ಇದು ಅತ್ಯಂತ ಪುರಾತನವಾದಂಥದ್ದು. ಮನುಷ್ಯ ಧರ್ಮವನ್ನು ಮೊದಲಿಂದಲೂ ಪಾಲಿಸ್ತಾ ಬಂದಿದ್ದಾನೆ. ಧಾರ್ಮಿಕ ಜೀವಿಯಾಗಿ, ಆಧ್ಯಾತ್ಮಿಕ ಜೀವಿಯಾಗಿ ಕಾಲ ಕಳೀತಿದ್ದಾನೆ. ಧರ್ಮ ಅವನ ಜೀವನದಲ್ಲಿ ಪ್ರಮುಖ ಪಾತ್ರವನ್ನು ನಿರ್ವಹಿಸ್ತದೆ. ರಿಲಿಜನ್ ಈಸ್ ಎ ಪವರ್ಫುಲ್ ಇನ್ಸ್ಟ್ರೂಮೆಂಟ್ ಆಫ್ ಸೋಷಿಯಲ್ ಕಂಟ್ರೋಲ್. ಧರ್ಮ ಸಾಮಾಜಿಕ ನಿಯಂತ್ರಣದ ಅತ್ಯಂತ ಶಕ್ತಿಯುತವಾಗಿರತಕ್ಕಂಥ ಸಾಧನ ಆಗಿದೆ. ರಿಲಿಜನ್ ರೆಪ್ರೆಸೆಂಟ್ಸ್
ಒನ್ ಆಫ್ ದ ಮೇನ್ ಸೋಷಿಯಲ್ ಫ್ಯಾಕ್ಟ್ಸ್ ಆಫ್ ಮ್ಯಾನ್. ಧರ್ಮವು ಮಾನವನ ಸಾಮಾಜಿಕ ನೈಜತೆಯನ್ನು ಪ್ರತಿನಿಧಿಸ್ತದೆ. ಹಾಗಾದರೆ ಧರ್ಮ ಅಂತಂದರೆ ಏನು ಅಂತಕ್ಕಂಥದ್ದನ್ನು ನಾವು ನೋಡ್ತಕ್ಕಂಥ ಪ್ರಯತ್ನ ಮಾಡಿದಾಗ ಡರ್ಕೀಮನ ಒಂದು ವ್ಯಾಖ್ಯಾನ ಇಲ್ಲಿ ಹೆಚ್ಚು ಪ್ರಾಮುಖ್ಯತೆಯನ್ನು ಪಡ್ಕೊಳ್ತದೆ ಅಂತಕ್ಕಂಥದ್ದು. ಡರ್ಕೀಮ್ ಪ್ರಕಾರ ಧರ್ಮ ಅಂತಂದರೆ ಧರ್ಮವು ಪ್ರತ್ಯೇಕವಾಗಿರಿಸಿದ ಹಾಗೂ ನಿಷೇಧಿಸಲ್ಪಟ್ಟಿರುವ ಪವಿತ್ರ ವಸ್ತುಗಳಿಗೆ ಸಂಬಂಧಿಸಿದ ಮಾನವನ ನಂಬುಗೆಗಳು ಹಾಗೂ ಆಚರಣೆಗಳ ಒಟ್ಟು ವ್ಯವಸ್ಥೆಯೇ ಧರ್ಮವಾಗಿದೆ ಅಂತಕ್ಕಂಥ ಮಾತನ್ನು ಅವರು ಹೇಳ್ತಾರೆ. ಅದೇ ಮೆಕೈವನ್ ಮತ್ತು ಪೇಜ್ ಅವರು ರಿಲಿಜನ್ ಆ್ಯಸ್ ಎ ಅಂಡರ್ಸ್ಟ್ಯಾಂಡ್ ದ ಟರ್ಮ್ ಇಂಪ್ಲೈಸ್ ಎ ರಿಲೇಷನ್ಶಿಪ್ ನಾಟ್ ನಿಯರ್ಲಿ ಬಿಟ್ವೀನ್ ಮ್ಯಾನ್ ಆ್ಯಂಡ್ ಮ್ಯಾನ್ ಬಟ್ ಆಲ್ಸೋ ಬಿಟ್ವೀನ್ ಮ್ಯಾನ್ ಆ್ಯಂಡ್ ಸಮ್ ಹೈಯರ್ ಪವರ್. ಧರ್ಮ ಅಂತಕ್ಕಂಥದ್ದು ನಾವು ಅರ್ಥ ಮಾಡಿಕೊಂಡಿರುವಂತೆ ಮನುಷ್ಯರೊಳಗಿನ ಸಂಬಂಧ ಮಾತ್ರ ಆಗಿರದೆ ಮಾನವ ಮತ್ತು ಹಲವು ಅದ್ಭುತ ಶಕ್ತಿಗಳ ನಡುವಿನ ಒಂದು ಸಂಬಂಧ ಆಗಿದೆ ಅಂತಕ್ಕಂಥದ್ದನ್ನು ಮೆಕೈವರ್ ಮತ್ತು ಪೇಜ್ ಅವರು ಹೇಳ್ತಾರೆ. ಆಕ್ಬರ್ನವರು ರಿಲಿಜನ್ ಈಸ್ ಆ್ಯನ್ ಆ್ಯಟಿಟ್ಯೂಡ್ ಟುವರ್ಡ್ಸ್ ಸೂಪರ್ ಹ್ಯೂಮನ್ ಪವರ್ ಅಂತ ಹೇಳ್ತಾರೆ. ಧರ್ಮ ಅಂತಂದರೆ ಧರ್ಮ ಅಂತಕ್ಕಂಥದ್ದು ಮಾನವನು ಅತಿಲೌಕಿಕ ಅಥವಾ ಅದ್ಭುತ ಶಕ್ತಿಗಳ ವಿಷಯವಾಗಿ ಹೊಂದಿರತಕ್ಕಂಥ ಮನೋಭಾವವೇ ಧರ್ಮ ಅಂತ ಹೇಳ್ತಾರೆ. ರಿಲಿಜಿಯಸ್ ಡೈವರ್ಸಿಟಿ ಇನ್ ಇಂಡಿಯಾ. ಭಾರತದಲ್ಲಿ ರಿಲಿಜಿಯಸ್ ಡೈವರ್ಸಿಟಿ ಅಂತಕ್ಕಂಥದ್ದೇನಿದೆ ಇದು ಹೇಗಿದೆ ಅಂತಕ್ಕಂಥದ್ದನ್ನು ನಾವು ಗಮನಿಸಬೇಕಾಗ್ತದೆ. ಇಂಡಿಯಾ ಈಸ್ ನೋನ್ ಆ್ಯಸ್ ಎ ಲ್ಯಾಂಡ್ ಆಫ್ ಮೆನಿ ರಿಲಿಜಿಯಸ್ ಥಾಟ್ಸ್. ದ ಹಿಂದೂಸ್ ಕಾನ್ಸ್ಟಿಟ್ಯೂಟ್ ದ ಮೇಜರ್ ರಿಲಿಜಿಯಸ್ ಕಮ್ಯುನಿಟಿ. ಭಾರತ ಇದು ಹಲವು ಧರ್ಮಗಳ ನಾಡು. ಇದರಲ್ಲಿ ಹಿಂದೂ ಧರ್ಮ ಅಂತಕ್ಕಂಥದ್ದು ಹೆಚ್ಚು ಬಾಹುಳ್ಯ ಹೊಂದಿರತಕ್ಕಂತಹ ಒಂದು ವಿಶೇಷವಾದಂಥ ಸಮೂಹವನ್ನು ನಾವು ಕಾಣ್ಬೋದು. ಎಕ್ಸಿಸ್ಟೆನ್ಸ್ ಆಫ್ ಮೆನಿ ರಿಲಿಜಿಯಸ್ ಸೆಕ್ಟ್ಸ್ ಆ್ಯಂಡ್ ಕಲ್ಟ್ಸ್ ಹ್ಯಾವ್ ಆ್ಯಡೆಡ್ ಎ ನ್ಯೂ ಡೈಮೆನ್ಷನ್ ಟು ದ ಇಂಡಿಯನ್ ಸೋಷಿಯಲ್ ಸ್ಟ್ರಕ್ಚರ್. ಇಲ್ಲಿ ಸಾಕಷ್ಟು ಧರ್ಮಗಳು, ಪಂಥಗಳು, ಪಂಗಡಗಳು ಇವೆ. ಇದು ಭಾರತೀಯ ಸಮಾಜದ ಒಂದು ರಚನೆಯಲ್ಲಿ ಪ್ರಮುಖ ಪಾತ್ರವನ್ನು ನಿರ್ವಹಿಸ್ತವೆ. ಭಾರತ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಪ್ರಜಾಸತ್ತಾತ್ಮಕ, ಸಮಾಜವಾದಿ ಮತ್ತು ಜಾತ್ಯತೀತ ರಾಷ್ಟ್ರವಾಗಿದೆ. ಮತ್ತು ಅದು ತನ್ನದೇ ಆದಂಥ ವಿಶೇಷ ಧರ್ಮಗಳನ್ನು ಹೊಂದಿರತಕ್ಕಂಥ ವ್ಯವಸ್ಥೆಯನ್ನು ಹೊಂದಿದೆ. 1961ರ ಒಂದು ಜನಗಣತಿಯ ಪ್ರಕಾರ ಭಾರತದಲ್ಲಿ 7 ರಿಲಿಜಿಯಸ್ ಗ್ರೂಪ್ಸ್ ಆಲ್ ಇಂಡಿಯಾ ರಿಲಿಜಿಯಸ್ ಸೆನ್ಸಸ್ ಡಾಟಾ 2011ನಲ್ಲಿ ಇದೆ. ಅದರಲ್ಲಿ ರಿಲಿಜನ್ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ಸಿಖ್, ಬುದ್ಧಿಸ್ಟ್, ಜೈನ್, ಅದರ್ ರಿಲಿಜಿಯಸ್ ಅಂತಕ್ಕಂಥ ಅವರನ್ನು ತೆಗೆದುಕೊಂಡು ಎಷ್ಟು ಪ್ರಮುಖ ಧರ್ಮಗಳಿದೆ ಅಂತಕ್ಕಂಥದ್ದನ್ನು ಹೇಳ್ತಕ್ಕಂಥ ಪ್ರಯತ್ನವನ್ನು ಮಾಡಲಾಗಿದೆ. ಸೊ ಹಾಗಾಗಿ ಈ ಒಂದು ಸೆಷನ್ನಲ್ಲಿ ನಾವು ಪ್ರಮುಖವಾಗಿ ತಿಳ್ಕೊಂಡಂಥ ವಿಷಯ ಏನಪ್ಪ ಅಂತಂದರೆ ಈ ಒಂದು ಮೀನಿಂಗ್ ಆ್ಯಂಡ್ ಸೋರ್ಸಸ್ ಆಫ್ ಡೈವರ್ಸಿಟಿನಲ್ಲಿ ಧರ್ಮದ ಪ್ರಮುಖ ವಿಷಯಗಳನ್ನು ತಿಳ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೀವಿ. ನೆಕ್ಸ್ಟ್ ಸೆಷನ್ನಲ್ಲಿ ಇನ್ನೂ ಕೆಲವು ವಿಷಯಗಳನ್ನು ತಿಳಿತಕ್ಕಂಥ ಪ್ರಯತ್ನ ಮಾಡೋಣ. ನಮಸ್ಕಾರ.